ಒಂದೂವರೆ ಗಂಟೆ ಕಾಲ ಇಲ್ಲಮ್ಮ, ಅರ್ಧ ಗಂಟೆ ಅಷ್ಟೇ. ಬೆಂಗಳೂರು ಎಲೆಕ್ಷನ್ಸ್ ಬರ್ತಾ ಇದೆ. ಮಾರ್ಚ್ ಅಥವಾ ಏಪ್ರಿಲ್ಗೆ ಎಲೆಕ್ಷನ್ಸ್ ಆಗುತ್ತೆ. ಆಮೇಲೆ ಮೊನ್ನೆ CM ಫಂಡ್ಸ್ ಕೊಟ್ಟಿದ್ದಾರೆ, DK ಶಿವಕುಮಾರ್ ಅವರು ಫಂಡ್ಸ್ ಕೊಟ್ಟಿದ್ದಾರೆ. ಸ್ವಲ್ಪ ಬೇಗ ಟೆಂಡರ್ಸು ಕರಿಬೇಕು. ಬೇಗ ಟೆಂಡರ್ಸು ಕರೆದು ಕೆಲಸಗಳು ಡಿಸೆಂಬರ್ ಕೊನೆ ಅಷ್ಟೊತ್ತಿಗೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದೀನಿ. ಯಾಕೆಂದರೆ ಮಾರ್ಚ್ಗೆ ಅಷ್ಟೊತ್ತಿಗೆ ಎಲೆಕ್ಷನ್ಸ್ ಬರುತ್ತೆ, ಆಮೇಲೆ ಏನು ಮಾಡೋಕ್ಕಾಗಲ್ಲ. ಅಷ್ಟೇ, ಅಭಿವೃದ್ಧಿ ಬಗ್ಗೆ ಅಷ್ಟೇ. ನಮ್ಮ ಕ್ಷೇತ್ರದ ಬಗ್ಗೆ ಅಂಥರದ್ದೇನೂ ಇಲ್ಲ. ಜನರಲ್ ಆಗಿ ಬೆಂಗಳೂರು ಎಲೆಕ್ಷನ್ಸ್ ಬಗ್ಗೆ ಇಬ್ಬರು ಕೂಡ ಮಾತಾಡಿದ್ವಿ. ಮಾರ್ಚ್ಗಿಂತ ಮುಂದಕ್ಕೆ ಚುನಾವಣೆಗಳನ್ನ ಮುಂದಕ್ಕೆ ಹಾಕೋದಕ್ಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನಾವು ಕೂಡ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಈಗ ನೆನ್ನೆ ಇದೆಲ್ಲ ಆಗಿದೆ, ಡಿಲಿಮಿಟೇಷನ್ಸು, ಇನ್ನು ರಿಸರ್ವೇಷನ್ಸ್ ಆಗಬೇಕು. ರಿಸರ್ವೇಷನ್ ಆದಮೇಲೆ ವೋಟರ್ ಲಿಸ್ಟ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಮುಗಿದು ಫೆಬ್ರವರಿ ಡಿಕ್ಲೇರ್ ಮಾಡ್ತಾರೆ. ಮಾರ್ಚ್ಗೆಲ್ಲ ಎಲೆಕ್ಷನ್ ಮುಗಿದೋಗುತ್ತೆ. ಕಾಂಗ್ರೆಸ್ಸಲ್ಲಿ ಈಗ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಆಗುತ್ತೆ. ಸರ್, ಬಹಳ ದಿನ ಆದಮೇಲೆ DK ಶಿವಕುಮಾರ್ ಅವರು ನಿವಾಸಕ್ಕೆ ಬಂದು ಭೇಟಿ ಮಾಡಿದ್ರಿ. ಏನು ಸರ್ ವಿಶೇಷ? ಬೆಂಗಳೂರು ಎಲೆಕ್ಷನ್ಸ್ ಬಗ್ಗೆ. ಮಾರ್ಚ್ಗೆ ಎಲೆಕ್ಷನ್ಸ್ ಇದೆಯಲ್ಲ, ಫೆಬ್ರವರಿ ಮಾರ್ಚ್ಗೆ, ಅದ್ರ ಬಗ್ಗೆ ಮಾತಾಡಿದ್ವಿ. ಏನೇನು ಮಾಡಬೇಕು ಅಂತೆಲ್ಲ ಮಾತಾಡಿದ್ವಿ. ಓವರ್ ಶೇರಿಂಗ್ ವಿಚಾರದಲ್ಲಿ ತುಂಬಾ ಅಸಮಾಧಾನ ಆಗಿದ್ದಾರೆ. ಸಮಾಧಾನ ಮಾಡೋದಕ್ಕೆ ಯಾವುದು ಓವರ್ ಶೇರಿಂಗ್ ವಿಚಾರದಲ್ಲಿ? ಇಲ್ಲ, ಆ ವಿಚಾರ ನಾವು ಮಾತಾಡಲಿಲ್ಲ. ನಾನು ಮಾತಾಡಿದ್ದು ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ, ಎಲೆಕ್ಷನ್ಸ್ ಬರ್ತಾ ಇರೋದ್ರ ಬಗ್ಗೆ ಮಾತ್ರ ಮಾತಾಡಿದ್ದೀನಿ. ಉಳಿದಿದ್ದು ನಾನು ಯಾವುದೂ ಕೂಡ ಮಾತಾಡೋಕ್ಕೆ ಹೋಗಲಿಲ್ಲ. ಅವರು ನನ್ನ ಅದ್ರ ಬಗ್ಗೆ ನನ್ನ ಹತ್ರ ಏನು ಕೇಳಲೂ ಇಲ್ಲ. ಇಲ್ಲ, ಅದೇನು ನಮ್ಗೆ ಗೊತ್ತಿಲ್ಲಪ್ಪ. ಅದೆಲ್ಲ ಈ ಶಿವಕುಮಾರ್ ಅವ್ರು ಆಶೆ ಬರ್ತಾರೆ, ನೀವೇ ಕೇಳ್ಕೊಳ್ಳಿ. ಸರ್, ಈ ತರ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ನಾಯಕರು ತಮ್ಮ ಅಭಿಪ್ರಾಯ ಏನಾದರೂ ಕೇಳಿತ್ತಾ ಸರ್? ಅಥವಾ ತಮಗೇನಾದರೂ ಅದ್ರ ಬಗ್ಗೆ ನಾನು ಯಾರೂ ಕೇಳಲಿಲ್ಲ. ನಾನು ಅದ್ರ ಬಗ್ಗೆ ಮಾತಾಡೋದು ಇಲ್ಲ. ಸರ್, ಈಗ CM ಹೈಕಮಾಂಡ್ ಭೇಟಿ ಆಗಿದೆ ಸರ್. ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅಂತ ಎಲ್ಲ ನಿರೀಕ್ಷೆ ಇಟ್ಕೊಂಡಿದ್ರು. ನಮಗೆ ಗೊತ್ತಿಲ್ಲಪ್ಪ. ನೀವು ಶಿವಕುಮಾರ್ ಅವ್ರು ಆಶೆ ಬರ್ತಾರೆ, ಅವ್ರನ್ನ ಕೇಳಿ. ಚೀಫ್ ಮಿನಿಸ್ಟ್ರು ಅಲ್ಲಿ ಮೈಸೂರಿಗೆ ಹೋಗಿದ್ದಾರೆ, ಬಂದಮೇಲೆ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ಒಂದೂವರೆ ಗಂಟೆ ಕಾಲ ಇಲ್ಲಮ್ಮ, ಅರ್ಧ ಗಂಟೆ ಅಷ್ಟೇ. ಬೆಂಗಳೂರು ಎಲೆಕ್ಷನ್ಸ್ ಬರ್ತಾ ಇದೆ. ಮಾರ್ಚ್ ಅಥವಾ ಏಪ್ರಿಲ್ಗೆ ಎಲೆಕ್ಷನ್ಸ್ ಆಗುತ್ತೆ. ಆಮೇಲೆ ಮೊನ್ನೆ CM ಫಂಡ್ಸ್ ಕೊಟ್ಟಿದ್ದಾರೆ, DK ಶಿವಕುಮಾರ್ ಅವರು ಫಂಡ್ಸ್ ಕೊಟ್ಟಿದ್ದಾರೆ. ಸ್ವಲ್ಪ ಬೇಗ ಟೆಂಡರ್ಸು ಕರಿಬೇಕು. ಬೇಗ ಟೆಂಡರ್ಸು ಕರೆದು ಕೆಲಸಗಳು ಡಿಸೆಂಬರ್ ಕೊನೆ ಅಷ್ಟೊತ್ತಿಗೆ ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ದೀನಿ. ಯಾಕೆಂದರೆ ಮಾರ್ಚ್ಗೆ ಅಷ್ಟೊತ್ತಿಗೆ ಎಲೆಕ್ಷನ್ಸ್ ಬರುತ್ತೆ, ಆಮೇಲೆ ಏನು ಮಾಡೋಕ್ಕಾಗಲ್ಲ. ಅಷ್ಟೇ, ಅಭಿವೃದ್ಧಿ ಬಗ್ಗೆ ಅಷ್ಟೇ. ನಮ್ಮ ಕ್ಷೇತ್ರದ ಬಗ್ಗೆ ಅಂಥರದ್ದೇನೂ ಇಲ್ಲ. ಜನರಲ್ ಆಗಿ ಬೆಂಗಳೂರು ಎಲೆಕ್ಷನ್ಸ್ ಬಗ್ಗೆ ಇಬ್ಬರು ಕೂಡ ಮಾತಾಡಿದ್ವಿ. ಮಾರ್ಚ್ಗಿಂತ ಮುಂದಕ್ಕೆ ಚುನಾವಣೆಗಳನ್ನ ಮುಂದಕ್ಕೆ ಹಾಕೋದಕ್ಕೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ನಾವು ಕೂಡ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಈಗ ನೆನ್ನೆ ಇದೆಲ್ಲ ಆಗಿದೆ, ಡಿಲಿಮಿಟೇಷನ್ಸು, ಇನ್ನು ರಿಸರ್ವೇಷನ್ಸ್ ಆಗಬೇಕು. ರಿಸರ್ವೇಷನ್ ಆದಮೇಲೆ ವೋಟರ್ ಲಿಸ್ಟ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಮುಗಿದು ಫೆಬ್ರವರಿ ಡಿಕ್ಲೇರ್ ಮಾಡ್ತಾರೆ. ಮಾರ್ಚ್ಗೆಲ್ಲ ಎಲೆಕ್ಷನ್ ಮುಗಿದೋಗುತ್ತೆ. ಕಾಂಗ್ರೆಸ್ಸಲ್ಲಿ ಈಗ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಆಗುತ್ತೆ. ಸರ್, ಬಹಳ ದಿನ ಆದಮೇಲೆ DK ಶಿವಕುಮಾರ್ ಅವರು ನಿವಾಸಕ್ಕೆ ಬಂದು ಭೇಟಿ ಮಾಡಿದ್ರಿ. ಏನು ಸರ್ ವಿಶೇಷ? ಬೆಂಗಳೂರು ಎಲೆಕ್ಷನ್ಸ್ ಬಗ್ಗೆ. ಮಾರ್ಚ್ಗೆ ಎಲೆಕ್ಷನ್ಸ್ ಇದೆಯಲ್ಲ, ಫೆಬ್ರವರಿ ಮಾರ್ಚ್ಗೆ, ಅದ್ರ ಬಗ್ಗೆ ಮಾತಾಡಿದ್ವಿ. ಏನೇನು ಮಾಡಬೇಕು ಅಂತೆಲ್ಲ ಮಾತಾಡಿದ್ವಿ. ಓವರ್ ಶೇರಿಂಗ್ ವಿಚಾರದಲ್ಲಿ ತುಂಬಾ ಅಸಮಾಧಾನ ಆಗಿದ್ದಾರೆ. ಸಮಾಧಾನ ಮಾಡೋದಕ್ಕೆ ಯಾವುದು ಓವರ್ ಶೇರಿಂಗ್ ವಿಚಾರದಲ್ಲಿ? ಇಲ್ಲ, ಆ ವಿಚಾರ ನಾವು ಮಾತಾಡಲಿಲ್ಲ. ನಾನು ಮಾತಾಡಿದ್ದು ಬೆಂಗಳೂರು ಡೆವಲಪ್ಮೆಂಟ್ ಬಗ್ಗೆ, ಎಲೆಕ್ಷನ್ಸ್ ಬರ್ತಾ ಇರೋದ್ರ ಬಗ್ಗೆ ಮಾತ್ರ ಮಾತಾಡಿದ್ದೀನಿ. ಉಳಿದಿದ್ದು ನಾನು ಯಾವುದೂ ಕೂಡ ಮಾತಾಡೋಕ್ಕೆ ಹೋಗಲಿಲ್ಲ. ಅವರು ನನ್ನ ಅದ್ರ ಬಗ್ಗೆ ನನ್ನ ಹತ್ರ ಏನು ಕೇಳಲೂ ಇಲ್ಲ. ಇಲ್ಲ, ಅದೇನು ನಮ್ಗೆ ಗೊತ್ತಿಲ್ಲಪ್ಪ. ಅದೆಲ್ಲ ಈ ಶಿವಕುಮಾರ್ ಅವ್ರು ಆಶೆ ಬರ್ತಾರೆ, ನೀವೇ ಕೇಳ್ಕೊಳ್ಳಿ. ಸರ್, ಈ ತರ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ನಾಯಕರು ತಮ್ಮ ಅಭಿಪ್ರಾಯ ಏನಾದರೂ ಕೇಳಿತ್ತಾ ಸರ್? ಅಥವಾ ತಮಗೇನಾದರೂ ಅದ್ರ ಬಗ್ಗೆ ನಾನು ಯಾರೂ ಕೇಳಲಿಲ್ಲ. ನಾನು ಅದ್ರ ಬಗ್ಗೆ ಮಾತಾಡೋದು ಇಲ್ಲ.
ಸರ್ ಈಗ ಸಿಎಂ ಹೈಕಮಾಂಡ್ ಭೇಟಿ ಆಗಿದೆ ಸರ್, ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ ಅಂತ ಎಲ್ಲ ನಿರೀಕ್ಷೆ ಇಟ್ಕೊಂಡಿದ್ರು. ನಮಗೆ ಗೊತ್ತಿಲ್ಲಪ್ಪ. ನೀವು ಶಿವಕುಮಾರ್ ಅವ್ರು ಆಚೆ ಬರ್ತಾರೆ, ಅವ್ರನ್ನ ಕೇಳಿ. ಚೀಫ್ ಮಿನಿಸ್ಟ್ರು ಅಲ್ಲಿ ಮೈಸೂರಿಗೆ ಹೋಗಿದ್ದಾರೆ, ಬಂದಮೇಲೆ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಾರೆ. ಆಮೇಲೆ